ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ಭೀಮಪುತ್ರಿ ರೇವತಿ ರಾಜ್ ಅಂತ, ಭೀಮಪುತ್ರಿ ಬ್ರಿಗೇಡ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ. ಇವತ್ತು 76ನೇ ಸಂವಿಧಾನ ಸಮರ್ಪಣಾ ದಿನ. ಅಂದರೆ ಸಂವಿಧಾನದ ದಿನ ಅಂತ ಏನು ನಾವು ಬಹಳ ಹೆಮ್ಮೆಯಿಂದ ಗೌರವಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ, ಆ ಕಾರ್ಯಕ್ರಮಕ್ಕೆ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಎಲ್ಲ ಸೇರಿರುವಂಥದ್ದು. ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ, ಹಾಗೂ ಮಾದೇವಪ್ಪ ಸರು ಎಲ್ಲರೂ ಬಹಳ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಸೊ ಸಂಘಟಕರಾಗಿ ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದರೆ, ಏನು ಇದು ಅಂಬೇಡ್ಕರ್ ಯಾವುದೇ ಸಂವಿಧಾನಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಅಲ್ಲಿ ವೇದಿಕೆ ಮೇಲಿದ್ದಿದ್ದು ಬರೀ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ, ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು, ಜೊತೆಗೆ ಸಮಾಜ ಕಲ್ಯಾಣ ಸಚಿವರು, ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು. ಸೊ ಈ ಸಂವಿಧಾನ ಸಮರ್ಪಣಾ ದಿನ, ಸಂವಿಧಾನ ದಿನಾಚರಣೆ ಇದು ಯಾವುದೇ ಆಗ್ಬೋದು, ಇವೆಲ್ಲ ಒಂದು ನ್ಯಾಷನಲ್ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸಂವಿಧಾನ ಇಡೀ ರಾಷ್ಟ್ರೀಯ ಒಂದು ಶಾಸನ ವ್ಯವಸ್ಥೆ, ಇದು ಇಡೀ ಭಾರತದ ಪ್ರಜೆಗೆ ಸೇರಿರುವಂಥದ್ದು. ಇದು ಬರೀ ಸಮಾಜ ಕಲ್ಯಾಣ ಇಲಾಖೆಗೆ ಯಾಕೆ ಮಾಡುತ್ತೆ? ಯಾಕೆ ಅಂದರೆ ಸಂವಿಧಾನವನ್ನು ಬರೆದವರು ಬರೀ ಬಾಬಾ ಸಾಹೇಬರು ಆ ಸಮುದಾಯಕ್ಕೆ ಸೇರಿದವರು ಅಂಥೇಳಿ ಇಲ್ಲೇ ಒಂದು ಸೈಡ್ಲೈನ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸಂವಿಧಾನ ಸಮರ್ಪಣಾ ದಿನ ಆಗ್ಬೋದು, ಇಲ್ಲ ಸಂವಿಧಾನ ಜಾರಿಗೆ ಬಂದ ದಿನ ಆಗಬಹುದು, ಸಮಸ್ತ ಎಲ್ಲ ಏನು ಇಲಾಖೆಗಳಿದೆ ಎಲ್ಲರೂ ಸೇರಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬ ಇಲಾಖೆಯ ಇವರು ಉಪಸ್ಥಿತಿ ಇದ್ದು ಅಲ್ಲಿ ಮಾಡಬೇಕಾಗಿರುವಂಥ ಕಾರ್ಯಕ್ರಮ ಇದು. ದಲಿತ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಮೀಸಲಾಗಿ ಮಾಡ್ತಾ ಇರೋದು. ಇಲ್ಲ ಕಾನ್ಸ್ಟಿಟ್ಯೂಷನ್ ಇದನ್ನು ಒಂದು ಇದಕ್ಕೆ ಮಾತ್ರ ಮೀಸಲಿಡ್ತಾ ಇದ್ದಾರೆ ಅನ್ನೋವಂಥದ್ದು ನಮಗೆಲ್ಲೋ ಒಂದು ನೋವಿರೋವಂಥದ್ದು, ನೋಡಿದಾಗ ಹಾಗೆ ಅನಿಸೋವಂಥದ್ದು. ಅದ್ರ ಜೊತೆಗೆ ಇವಾಗ ಏನು ಸರ್ಕಾರ ಬಹಳ ಚೆನ್ನಾಗಿ ಹೋಗ್ತಾ ಇದೆ, ಏನು SCP TSP ಫಂಡ್ಸು ಇನ್ನು ಸ್ವಲ್ಪ ಸಮರ್ಪಕವಾಗಿ ಬಳಕೆ ಆಗಬೇಕು. ಏನು ಫಂಡ್ಸ್ ಇದೆ ಟೋಟಲಿ ಎಲ್ಲವೂ ಆ ಸಮುದಾಯದ ಬಳಕೆಗೆ ಆಗಬೇಕು. ಜೊತೆಗೆ ಏನು ಎಲ್ಲ ಇವಾಗ KH ಮುನಿಯಪ್ಪ ಅವ್ರು ಮಾತಾಡಿದ್ರು ಬಹಳ ವ್ಯಾಲಿಡ್ ಇತ್ತದು ಆ ಪಾಯಿಂಟು. ನೀವು ಎಲ್ಲ ಅದನ್ನು ಎಷ್ಟು 48,000 ಕೋಟಿ ಏನಿದೆ ಅದನ್ನ ಡಿವೈಡ್ ಮಾಡಿ ಬೇರೆ ಬೇರೆ ಇಲಾಖೆಗೆ ಹಾಕೋ ಬದಲು ಅದನ್ನು ಸಿಂಗಲ್ ವಿಂಡೋ ಮಾಡಿ ಅರ್ಹ ಫಲಾನುಭವಿಗಳಿಗೆ ನೀವು ಡೈರೆಕ್ಟ್ ಅವರಿಗೆ ಕೊಡಲಿಕ್ಕೆ ಒಂದು ಸಪ್ರೇಟ್ ಒಂದು, ಇವಾಗ ಎಷ್ಟು ನಿಗಮಗಳು ಎಷ್ಟು ಆಯೋಗಗಳು ಮಾಡ್ತಾ ಇದ್ದೀರಾ ಆ ಥರ ಒಂದು ಕಾರ್ಪೊರೇಷನ್ ಮಾಡಿ ಸಿಂಗಲ್ ವಿಂಡೋ ಮಾಡಿ ಯಾವ್ಯಾವ ಕಾಮಗಾರಿಗೆ ಬೇಕು ಅಲ್ಲಿಂದಾನೇ ತೊಗೊಳ್ಳೋ ಅಂಥದ್ದು ಮಾಡಿದ್ರೆ ಮಿಸ್ಯೂಸ್ ಆಗೋ ತಪ್ಪುತ್ತೆ. ಸೊ ಆ ಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಜರುಗಿಸ್ಬೇಕು. ಜೊತೆಗೆ ಇವಾಗ ಏನಿದೆ ದಲಿತ ಮುಖ್ಯಮಂತ್ರಿಗಳು ಅಂತ ಏನೋ ಒಂದು ಕೂಗು ಎದ್ದಿದೆ, ಖಂಡಿತ ದಲಿತ ಮುಖ್ಯಮಂತ್ರಿಗಳು ಬೇಕು. ಇವಾಗ ಯಾರು ಒಂದು 4-5 ಜನ ಮುಂಚೂಣಿನಲ್ಲಿದ್ದಾರೆ. HC ಮಾದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಮತ್ತು ನಮ್ಮ KH ಮುನಿಯಪ್ಪ ಅವರು. ಆದರೆ ಜನ ಎಲ್ಲ ಹೋರಾಟಗಾರರು, ಜನ ಎಲ್ಲ ಕೂಗ್ತಾ ಇದ್ದಾರೆ ಇಷ್ಟು ವರ್ಷ ಆದ್ರೂ ದಲಿತ ಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂತ. ಆದರೆ ಅದೇ ಈ ನಾನು ಹೇಳದಂಥ 4-5 ಸಚಿವರುಗಳು ಯಾಕೆ ಅವರು ನಾನು ಮುಖ್ಯಮಂತ್ರಿಯ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ಕೊಂಡು ಬರ್ತಾ ಇಲ್ಲ? ಯಾಕೆ ಓಪನ್ ಆಗಿ ಅನೌನ್ಸ್ ಮಾಡಿಲ್ಲ? ಹೌದು ನಾನು ಇಷ್ಟು ವರ್ಷ ಇದ್ದೀನಿ, ನಾನು ಸಹ ಆಸ್ಪರೆಂಟ್ ಇದ್ದೀನಿ ಅಂತ ಯಾಕೆ ಡೇರ್ ಆಗಿ ಘೋಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ? ಆ ಮಾಡೋವಂಥ ವ್ಯವಸ್ಥೆ ಇದೆಯಾ? ಅಪ್ಪಿತಪ್ಪಿ ಅವರು ಇವಾಗ ಸಪೋಸ್ ಮಾದೇವಪ್ಪ ಸರು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ದಲಿತ ಮುಖ್ಯಮಂತ್ರಿ ಆಸ್ಪರೆಂಟ್ ಅಂತ ಹೇಳಿದಾಗ ಮೋಸ್ಟ್ಲಿ ಅವ್ರನ್ನೇನಾದರೂ ಸೈಡ್ಲೈನ್ ಮಾಡುವಂಥ ಒಂದು ಚಾನ್ಸಸ್ ಇದೆಯಾ? ಇದಕ್ಕೆ ಹೆದರಿ ಏನಾದರೂ ಇವ್ರುಗಳು ಯಾರೂ ಮಾತಾಡ್ತಾ ಇಲ್ವಾ? ನನಗೆ ಗೊತ್ತಿಲ್ಲ. ಡೇರಾಗಿ ಯಾಕೆ ಹೇಳ್ತಾ ಇಲ್ಲ? ಹೌದು ನಾನು ಆಸ್ಪರೆಂಟ್ ಇದ್ದೀನಿ, ನಾವೆಲ್ಲ ನಿಂತು ಹೋರಾಟ ಮಾಡ್ತೀವಿ, ದಲಿತ ಮುಖ್ಯಮಂತ್ರಿ ಆಗಬೇಕು, ಅವರೇ ಬಂದಿದ್ದಾರೆ ಮುಂದೆ ಮಾಡಿ ಅಂತ ಕೇಳ್ತೀವಿ. ಇವಾಗ ನಮ್ಗೆ ಕೇಳಲಿಕ್ಕೆ ಬಾಯಿಲ್ಲ, ಯಾಕಂದರೆ ಯಾರೂ ನಾನು ಆಸ್ಪರೆಂಟ್ ಅಂತ ಹೇಳ್ತಾನೆ ಇಲ್ವಲ್ಲ. ಸೊ ಈ ಥರ ಇದೆ. ಅದರಲ್ಲಿ ಮಹಿಳಾ ಮುಖ್ಯಮಂತ್ರಿ ಅದಂತೂ ಎಲ್ಲಿ ಯಾವ ಕಾಲಕ್ಕಾಗುತ್ತೋ ಅಂತ ನಮಗಂತೂ ಗೊತ್ತಿಲ್ಲ. ಹಾಗಾಗಿ ಏನು ಕಾನ್ಸ್ಟಿಟ್ಯೂಷನಲ್ ಸಂವಿಧಾನ ಸಮರ್ಪಣಾ ದಿನ ಬಾಬಾ ಸಾಹೇಬರು ಮಹಿಳೆಯರಿಗೆ, ದಲಿತರಿಗೆ, ಎಲ್ಲ ಸಮುದಾಯಕ್ಕೆ ಈಕ್ವಲ್ ರೈಟ್ಸಿಗೋಸ್ಕರ ಕಾನ್ಸ್ಟಿಟ್ಯೂಷನಲ್ನ ಬರೆದು ನಮಗೆ ಕೊಟ್ಟಂಥದ್ದು. ಆದರೆ ಅದು ಎಲ್ಲೋ ಒಂದು ಕಡೆ ಯಾವುದೇ ಸರ್ಕಾರ ಇರ್ಬೋದು, ಎಲ್ಲೋ ಒಂದು ಕಡೆ ದಾರಿ ತಪ್ಪುವಂಥ ಕೆಲಸ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲೆಲ್ಲಿ ಕಡೆಗಣಿಸಲ್ಪಡ್ತಾ ಇದೆ ಅಲ್ಲಲ್ಲಿ ಬಹಳ ಸಕ್ಷಮವಾಗಿ ಸರ್ಕಾರ ನಡೀತಾ ಇದೆ. ಅಲ್ಲಿ ಒಂದು ಸ್ವಲ್ಪ ಪಿಕ್ ಮಾಡಿ ಅದನ್ನು ಟೋಟಲಾಗಿ ಸ್ವಲ್ಪ ಅದರ ಬಗ್ಗೆ ಗಮನ ಕೊಟ್ಟು ಅದನ್ನ ಸರಿ ಮಾಡೋ ವ್ಯವಸ್ಥೆ ಮಾಡಬೇಕಾಗಿದೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ ಸಂವಿಧಾನ ಅಂಗೀಕಾರ ಆದಂಥ ದಿನ ಇವತ್ತು ನವೆಂಬರ್ 26. ಸೊ ಅಂಗೀಕಾರ ಆದಂಥ ದಿನ ಆಚರಣೆಯನ್ನು ಇವತ್ತು ಸರ್ಕಾರ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾಯಿದೆ. ನಾನು ಹೀಗೆ ನಮ್ಮ ಜನಾಂಗದ ಏನೋ ಒಂದು ಮುಂದೆ ಇರುವಂಥ ಕಾರ್ಯಕ್ರಮದ ತಯಾರಿ ಮಾಡುವ ದೃಷ್ಟಿಯಲ್ಲಿ ಇಲ್ಲಿ ಬಂದಾಗ ನಮ್ಮ ಭವನದ ಹತ್ರ ಪಕ್ಕದಲ್ಲಿ ನಾನು ಈ ಒಂದು ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ನನಗೂ ಭಾಗವಹಿಸಬೇಕು ಅಂತ ಅನ್ನಿಸ್ತು. ನೋಡೋಣ ಅಂತ ನಾನು ಕ್ಯೂರಿಯಸ್ ಆಗಿ ಬಂದೆ. ಒಳಗೆ ಬಂದ ನಂತರ ನೋಡೋಕ್ಕೆ ಕಾಣಿಸಿದಂತಂದರೆ ಬಹುತೇಕ ಯಾವುದೇ ನಮ್ಮ ದಲಿತ ಸಂಘಟನೆ ಆಗಲಿ
ಅಥವಾ ಜನಪರ ಹೋರಾಟಗಾರ ಯಾರಿದ್ದಾರೆ ಅವರು ಯಾರೂ ಒಳಗಡೆ ಕಾಣಿಸ್ಲೇ ಇಲ್ಲ, ಅವ್ರು ಯಾರೂ ಇಲ್ಲ. ವೇದಿಕೆ ಮೇಲೆ ಸರ್ಕಾರದ ಕಾರ್ಯಕ್ರಮನೋ ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋದನ್ನು, ಸರ್ಕಾರದ ಕಾರ್ಯಕ್ರಮಕ್ಕಿಂತ ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳೇ ಅವ್ರು ಮಾತಾಡೋದ್ರಲ್ಲಿ ನನಗೆ ಅನಿಸ್ತು. ಹಾಗಾಗಿ ಅವರು ಬಾಬಾ ಸಾಹೇಬ್ ಅವ್ರಿಗೆ ಮಾತಾಡ್ತಾ ಅವರ ಸಾಧನೆಗಳಾಗಲಿ, ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ, ನಮ್ಮ ಸಂವಿಧಾನದ ಬಗ್ಗೆ ಸಾಕಷ್ಟು ವಿಷಯಗಳು, ಒಳ್ಳೆಯ ವಿಷಯಗಳನ್ನು ಮಾತಾಡಿದ್ರು, ಇಲ್ಲ ಅಂತಿಲ್ಲ. ಆದರೆ ಮಾತಾಡುವಾಗ ಇಲ್ಲಿ ಅವರು ಹೇಳ್ತಾ ಇರೋವಂಥದ್ದು, ಇಲ್ಲಿ ಪರ್ಟಿಕ್ಯುಲರ್ಗೆ ಯಾವುದೋ ಒಂದು ಪಾರ್ಟಿಯವ್ರನ್ನ, ಒಂದು ಸಂಘಟನೆಯವ್ರನ್ನ ಟಾರ್ಗೆಟ್ ಮಾಡಿ ಇವರು ಇಲ್ಲಿ ಜಾತಿಯ ಸಮಾನತೆಯನ್ನು ನಮ್ಮ ಸಮಾಜದಲ್ಲಿ ತರೋದಕ್ಕೆ ಬಿಡ್ತಾ ಇಲ್ಲ ಇವರು ಅನ್ನೋದನ್ನು ಭಾಳ ವ್ಯವಸ್ಥಿತವಾಗಿ ಅವರು ಇದನ್ನು ಹೇಳ್ತಾ ಇರುವಂಥದ್ದು ಭಾಳ ಬೇಜಾರಾಗ್ತಿರುವಂಥ ಸಂಗತಿ. ಮತ್ತು ಇವರು ಇಲ್ಲಿ ಬ್ಯಾಡದಿರುವಂಥ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ರಾವ್ ಅವರು ಇದ್ದರು, ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ರಾವ್ ಅವರೇ ಒಂದು ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತು ಅನ್ನೋದೆಲ್ಲ ಸುಳ್ಳು ಮಾಹಿತಿ, ಅದೆಲ್ಲೂ ದಾಖಲಾತಿಯಲ್ಲಿ ಇರುವಂಥದ್ದಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ಇದೊಂದು ಕಾಂಗ್ರೆಸ್ ಪ್ರೋಗ್ರಾಮ್. ಇದು ಯಾವುದೇ ರೀತಿ ಸಂವಿಧಾನಕ್ಕೆ ಗೌರವ ಕೊಡುವಂಥದ್ದಾಗಲಿ, ಸಂವಿಧಾನ ವಿಚಾರಣೆ ಎತ್ತಿಡಿಯುವಂಥ ಪ್ರೋಗ್ರಾಮ್ ಯಾವುದೂ ಆಗಲಿಲ್ಲ. ಹಾಗಾಗಿ ಈ ಥರ ಮುಖ್ಯಮಂತ್ರಿ ಮಾತಾಡೋದು ನಮಗೆ ಒಂದು ಸ್ವಲ್ಪ ಅಸಮಾಧಾನ ತಂದಿದೆ. ಥ್ಯಾಂಕ್ ಯು. ನನ್ನ ಹೆಸರು ಲಯನ್ ಬಾಲಕೃಷ್ಣ ಅಂತೇಳಿ, ದಲಿತ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ. ನಮ್ಮ ಅಂಬೇಡ್ಕರ್ ಭವನ ಪಕ್ಕದಲ್ಲಿ ನನ್ನ ಆಫೀಸ್ ಇದೆ, ಕೆನಿಗಮ್ ರೋಡಲ್ಲಿ. ನಮ್ಮ ಜೊತೆಗೆ ನಮ್ಮ ಹಿರಿಯ ಹೋರಾಟಗಾರರ ನಮ್ಮ ಮುತ್ತುರಾಜಣ್ಣ ಇದ್ದಾರೆ. ಇವತ್ತೇನು ಸರ್ಕಾರದ ವತಿಯಿಂದ ಅಂಬೇಡ್ಕರ್ ಭವನಲ್ಲಿ ಸಂವಿಧಾನ ದಿನಾಚರಣೆ ಅಂದರೆ 76ನೇ ಸಂವಿಧಾನ ದಿನಾಚರಣೆಯನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಎಲ್ಲ ದಲಿತ ನಾಯಕರನ್ನ ಕರೆದಿದ್ರು. ನಮ್ಮಲ್ಲಿ ಒಂದೇ ಒಂದು ಸರ್ಕಾರಕ್ಕೆ ಈ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ಏನು ಹೇಳ್ತೀವಿ ಅಂದರೆ, ಸಂವಿಧಾನ ಬರೀ ಅಂಬೇಡ್ಕರ್ ಸಾಹೇಬರು ಬರೀ ದಲಿತರಿಗೆ ಕೊಟ್ಟಿಲ್ಲ, SC ಜನಾಂಗ ಕೊಟ್ಟಿಲ್ಲ. ಸರ್ಕಾರ ಪ್ರತಿಯೊಂದು ಸಂಘಟನೆಗಳನ್ನ, ಕನ್ನಡ ಚಳುವಳಿ, ರೈತ ಚಳುವಳಿ, ಕಾರ್ಮಿಕ ಚಳುವಳಿ, ಎಲ್ಲ ಸಂಘಟನೆ, ಎಲ್ಲ ಜಾತಿ ಜನಾಂಗನ ಕರಿಬೇಕು. ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಬರ್ತೀವಿ ಭಾರತದಲ್ಲಿ. ಅದು ಒಂದು ನಮ್ಮದು ಒಂದು ಡಿಮ್ಯಾಂಡ್ ಇದೆ. ನಾವು ಪದೇ ಲಾಸ್ಟ್ ಇಯರ್ನೂ ಹೇಳಿದ್ವಿ, ಎಲ್ಲರೂ ಕರೀರಿ, ಬರೀ ಏನು SC ಮಾತ್ರ ಅಂಬೇಡ್ಕರ್ ಸಾಹೇಬರು ಕೊಟ್ಟವ್ರೆ, ಅವ್ರೇನು ಒಂದು ಜಾತಿ ಕಟ್ಟಾಕಿರ್ತೀರಾ? ಇಡೀ ದೇಶಕ್ಕೆ ಕೊಟ್ಟರೆ, ಪ್ರಪಂಚದಲ್ಲೇ ದ ಬೆಸ್ಟ್ ಪರ್ಸನ್, ನಾಲೆಜಬಲ್ ಪರ್ಸನ್ ಅಂತ ಇಡೀ ವಿಶ್ವನೇ ಹೇಳುತ್ತೆ. ನೆಕ್ಸ್ಟ್ ಟೈಮ್ ಯಾವುದೇ ಸರ್ಕಾರಗಳು ಕರಿಬೇಕು. ಇವತ್ತು ಸಂವಿಧಾನ ದಿನಾಚರಣೆ ಇಡೀ ದೇಶದಲ್ಲಿರೋರು ಎಲ್ಲ ಆಚರಣೆ ಮಾಡಬೇಕು. ಯಾಕಂದರೆ ನಾವೆಲ್ಲ ಬರೋದು ಸಂವಿಧಾನದ ಅಡಿಯಲ್ಲಿ. ಮನೇಲಿ ನಾವು ಏನೇ ಆಚರಣೆ ಮಾಡಲಿ, ಯಾವುದೇ ಇದ್ದಿದ್ರೂ ಆಚೆ ಬಂದರೆ ವಿ ಆರ್ ಕಮ್ಮಿಂಗ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಅದಕ್ಕೆ ನಾವು ಏನು ಹೇಳ್ತಾರೆ, ಯಾರೋ ಒಬ್ಬ ಆ ಕಾಲದಲ್ಲಿ ನೀವೆಲ್ಲ ಸ್ಕೂಲ್ಗೆ ಹೋಗಬಾರ್ದು, ನೀವೆಲ್ಲ ಗಾಡಿನೇ ಹತ್ತಬಾರ್ದು ಅಂತ ಹೇಳಿದ ಮನುಷ್ಯ ಓದಿದ್ದು ಎಷ್ಟು ಗೊತ್ತಾ? 36 ಡಿಗ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದ ಸಂವಿಧಾನ ದಿನಾಚರಣೆ ಇವತ್ತು ಆಚರಣೆ ಮಾಡ್ತೀವಿ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ.